ಸಾಧ್ಯ ಇದೆ ಅಂತಕ್ಕಂಥದ್ದು. ಅನೇಕ ಜನ ಕ್ಯಾನ್ಸರ್ ರೋಗ ಬಂದಿದ್ದವರು ವಾಸಿಯಾಗಿರ್ತಕ್ಕಂಥ ನಿದರ್ಶನಗಳಿದಾವೆ. ನಮ್ಮ ಕ್ರಿಕೆಟ್ ಪ್ಲೇಯರ್ ಯಾರವರು, ಯುವರಾಜ್ ಸಿಂಗ್, ಅವ್ರಿಗೆ ಕ್ಯಾನ್ಸರ್ ಬಂದಿತ್ತು ಅಂತ ಪತ್ರಿಕೆಯಲ್ಲಿ ಓದಿದ್ದೇನೆ. ಆಮೇಲೆ ಟ್ರೀಟ್ಮೆಂಟ್ ಮಾಡಿದ್ಮೇಲೆ ವಾಸಿಯಾಯಿತು. ಸೊ ಅದರಿಂದ ಈ ಕಾಯಿಲೆಯನ್ನ ಪ್ರಾರಂಭದಲ್ಲೇ ಪತ್ತೆ ಹಚ್ಚಿದ್ರೆ, ಐ ಹೋಪ್ ದಟ್ ಯು ಆಲ್ ಅಂಡರ್ಸ್ಟ್ಯಾಂಡ್ ಕನ್ನಡ. ಯಾಕೆಂತಂದ್ರೆ ಥಾಮಸ್ ಬಹಳ ವ್ಯಾಕರಣಬದ್ಧವಾಗಿ ಕನ್ನಡವನ್ನ ಮಾತಾಡಿದ್ರು. ಕನ್ನಡಿಗರು ಕೂಡ ಬಹಳ ಕಡಿಮೆ ಆತರ ಮಾತಾಡೋದು ವ್ಯಾಕರಣಬದ್ಧವಾಗಿ. ವ್ಯಾಕರಣಬದ್ಧವಾಗಿ ಮಾತಾಡೋದಿದೆಯಲ್ಲ, ಅನೇಕ ಜನ ಸಾಹಿತಿಗಳಿಗೂ ಕೂಡ ಕಷ್ಟ ಅದು. ಆದ್ರೆ ಅವರು ಥಾಮಸ್ ಅವರು ಬಹಳ ವ್ಯಾಕರಣಬದ್ಧವಾಗಿ, ಶುದ್ಧವಾಗಿ, ಸ್ಫುಟವಾಗಿ ಕನ್ನಡವನ್ನ ಮಾತನಾಡಿದ್ರು, ಕನ್ನಡದಲ್ಲಿ ಮಾತನಾಡಿದ್ರು. ಸೊ ಇಲ್ಲಿ ಬ್ಯಾಪ್ಟಿಸ್ಟ್ ಆಸ್ಪತ್ರೆಗೆ ಬರ್ತಕ್ಕಂಥವ್ರು ಹೆಚ್ಚಾಗಿ ಹಳ್ಳಿಗಾಡಿನ ಜನ ಎಲ್ಲರೂ ಕೂಡ ಹೆಚ್ಚಾಗಿ ಕನ್ನಡದಲ್ಲೇ ಮಾತನಾಡೋದು. ರೋಗಿಗಳು ಕನ್ನಡದಲ್ಲಿ ಮಾತಾಡಿದ್ರೆ ಡಾಕ್ಟರ್ಗಳು ಇಂಗ್ಲಿಷ್ನಲ್ಲಿ ಮಾತಾಡಿದ್ರೆ ಪ್ರಯೋಜನ ಆಗೋದಿಲ್ಲ. ಅದರಿಂದ ಡಾಕ್ಟರ್ಗಳು ಕೂಡ ರೋಗಿಗಳ ಭಾಷೆನಲ್ಲೇ ಮಾತನಾಡ್ತಕ್ಕಂಥದ್ದಾಗಬೇಕು. ಅವ್ರು ಇಂಗ್ಲಿಷ್ ಮಾತಾಡೋದು ಇಂಗ್ಲಿಷ್ ಮಾತಾಡಿ, ಕನ್ನಡ ಮಾತಾಡಿದ್ರೆ ಕನ್ನಡದಲ್ಲಿ ಮಾತಾಡಿ, ಮಲಯಾಳಂ ಮಾತಾಡಿದ್ರೆ ಮಲಯಾಳಂನಲ್ಲಿ ಮಾತಾಡಿ, ತಮಿಳಿನಲ್ಲಿ ಮಾತಾಡಿದ್ರೆ ಮಾತಾಡಿ. ಆದರೆ ಕನ್ನಡಿಗರೇ ಹೆಚ್ಚಿರೋದ್ರಿಂದ ಕನ್ನಡದಲ್ಲೇ ವ್ಯವಹರಿಸೋದು ಬಹಳ ಒಳ್ಳೆಯದು ಅಂತೇಳಿ ನಾನು ಭಾವಿಸ್ಕೊಂಡಿದ್ದೇನೆ. ನಾನು ಈ ಬ್ಯಾಪ್ಟಿಸ್ಟ್ ಆಸ್ಪತ್ರೆನ ಈ ಕಡೆ ಹೋಗುವಾಗ ಬರುವಾಗೆಲ್ಲ ನೋಡಿದ್ದೀನಿ, ಅನೇಕ ಸಾರಿ ನೋಡಿದ್ದೀನಿ. ಈಗ ಬರುವಾಗ ಬೈತಿ ಸುರೇಶ್ ಅವರು ಹೇಳ್ತಾ ಇದ್ರು, ಇಲ್ಲಿ ಹೆಚ್ಚಾಗಿ ಬಡವರಿಗೆ ಹೆಚ್ಚು ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ, ಮತ್ತೆ ಕಡಿಮೆ ಖರ್ಚಿನಲ್ಲಿ ಟ್ರೀಟ್ಮೆಂಟ್ ಅನ್ನು ಕೊಡ್ತಾರೆ ಅಂತಕ್ಕಂಥ ಮಾತು ಹೇಳಿದ್ರು. ನಿಮ್ಗೆಲ್ಲ ಗೊತ್ತಿದೆ, ನಮ್ಮ ಸಮಾಜದಲ್ಲಿ ಬಡವರು ಬಹಳ ಇದ್ದಾರೆ. ಶ್ರೀಮಂತರಿಗೆ ಕಾಯಿಲೆ ಬಂದ್ರೆ ಅವ್ರು ವಾಸಿ ಮಾಡ್ಕೊತಾರೆ. ಯಾವ್ದಾದ್ರು ಖಾಸಗಿ ಆಸ್ಪತ್ರೆಗೆ ಹೋಗಿ ಎಲ್ಲಿ ಉತ್ತಮವಾದಂತ ಟ್ರೀಟ್ಮೆಂಟ್ ಸಿಗ್ತದೆ ಅಂತ ಟ್ರೀಟ್ಮೆಂಟ್ ಅನ್ನು ತಗೊಳ್ಳಿಕ್ಕೆ ಅವರಿಗೆ ಶಕ್ತಿ ಇರ್ತದೆ. ಆದರೆ ಬಡವರಿಗೆ, ಅನೇಕ ಜನರಿಗೆ ಅವರಿಗೆ ದಿನನಿತ್ಯದ ಜೀವನ ಮಾಡೋಕ್ಕೂ ಕೂಡ ಕಷ್ಟ ಇರ್ತಕ್ಕಂಥ ಜನರು ಇರ್ತಾರೆ. ಅಂಥವರಿಗೆ ನೀವು ಸಹಾಯ ಮಾಡಿದ್ರೆ ಅದಕ್ಕಿಂತ ಸೇವೆ ಇನ್ನೊಂದು ಇಲ್ಲ ಅಂತಕ್ಕಂಥದ್ದನ್ನ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಅದಕ್ಕೆ ನಾವೇನ್ ಹೇಳ್ತೀವಿ ಅಂತಂದ್ರೆ, ಜನಸೇವೆಯೇ ಜನಾರ್ದನ ಸೇವೆ ಅಂತ ಕರಿತೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.